तपस्वाध्याय शुश्रूषा कृष्णपूजारतं मुनिं विश्वेशमिष्टतं वन्दे परिव्राट्यचक्रवर्तिनं श्रीगुरुभ्यो नमः। तस्मादनेन सूत्रेण पराभेद्येन सूत्रकृते बबन्धाद्वैतिनां कंठं वाग्बन्धायेति मे मतिः। ಆಲಂಕಾರಿಕವಾಗಿ ಹೇಳ್ತಾರೆ. ಸೂತ್ರ ಅನ್ನೋದಕ್ಕೆ ಒಂದು ಬ್ರಹ್ಮಸೂತ್ರ ಅಂತಾರೆ. ಸಂಸ್ಕೃತದಲ್ಲಿ ಸೂತ್ರ ಅಂದರೆ ಹಗ್ಗ ಅಂತ. ಹಗ್ಗ ಇರೋದು ಯಾತಕ್ಕೆ? ಕಟ್ಲಿಕ್ಕೆ. ಹಾಗೆ ಸೂತ್ರದಿಂದ ವೇದವ್ಯಾಸದರು ಈ ಮಾಯಾವಾದಿಗಳಿದ್ದಾರಲ್ಲ ಅವರ ಕಂಠವನ್ನೇ ಕಟ್ಟಿದ್ದಾರೆ. ಆದ್ದರಿಂದ ಬಬಂಧ ಅದ್ವೈತಿನಾಂ ಕಂಠಂ, ಮಾಯಾವಾದಿಗಳ ಕಂಠವನ್ನೇ ಅವರು ಕಟ್ಟಿದ್ದಾರೆ. ವಾಗ್ಬಂಧಾಯ, ಯಾಕೆ? ಮಾತೇ ಆಡಬಾರದು ಅಂತ. ನೀವು ಪ್ರಲಾಪ ಮಾತಲ್ಲ, ವಿರುದ್ಧವಾದ ಮಾತುಗಳನ್ನು ಆಡ್ತೀರ ಅಂತ, ಇಂಥ ಮಾತಾಡಬಾರದು ಅಂಥೇಳಿ ಅವರು ಸೂತ್ರದಿಂದ ಕಟ್ಟಾಕಿದ್ದಾರೆ. ಅರ್ಥಾತ್ ಈ ಬ್ರಹ್ಮಸೂತ್ರದ ಮೂಲಕ ಅವರ ಸಿದ್ಧಾಂತವನ್ನು ನಿರಾಕರಣೆ ಮಾಡಿದ್ದಾರೆ. ಅದಕ್ಕಿನ್ನೊಂದು ಆಲಂಕಾರಿಕ ಅರ್ಥ, ಸೂತ್ರದಿಂದ ಅವರ ಕಂಠವನ್ನೇ ಅವರು ಕಟ್ಟಿಹಾಕಿದ್ದಾರೆ. ಅವರ ಸಿದ್ಧಾಂತವನ್ನು ಸೂತ್ರದ ಮೂಲಕ ನಿರಾಕರಣೆ ಮಾಡಿದ್ದಾರೆ. ಅವರಿಗೆ ಮಾತಾಡಲಿಕ್ಕಾಗಬಾರದು ಅಂತ ಸೂತ್ರದಿಂದ ಕಂಠವನ್ನು ಕಟ್ಟಿದ್ದಾರೆ. ತಸ್ಮಾತ್ ಅಂತಂದರೆ ಹಿಂದೆ ಹೇಳಿದ ರೀತಿಯಲ್ಲಿ ಅವರು ಹೇಳುವ ಪೂರ್ವಪಕ್ಷ ಸಿದ್ಧಾಂತ ಯುಕ್ತವಲ್ಲ. ಆದ್ದರಿಂದ ಸೂತ್ರಕಾರರಾದ ವೇದವ್ಯಾಸರು ಪರ ಅಭೇದ್ಯೇನ, ಪರವಾದಿಗಳು ನಿರಾಕರಣೆ ಮಾಡಲಿಕ್ಕೆ ಆಗದೇ ಇರುವಂತಹ ಅನೇನ ಸೂತ್ರೇಣ, ಈ ಸೂತ್ರವನ್ನು ಕಡಿಲಿಕ್ಕೆ ಬರಲ್ಲ, ಅಂದರೆ ಅವರಿಗೆ ಬೇರೆ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ ಅಂತಹ ಈ ಬ್ರಹ್ಮಸೂತ್ರದಿಂದ ಅಲ್ಲಿ ಆಗಬೇಕಾದ್ರೆ ಆ ಹಗ್ಗ ತುಂಡು ಮಾಡಲಿಕ್ಕೆ ಬರಲ್ಲ. ಒಂದು ವೇಳೆ ಕುತ್ತಿಗೆ ಕಟ್ಬೋದು, ಹಗ್ಗವನ್ನೇ ತುಂಡು ಮಾಡಿಬಿಟ್ರೆ ಅವಾಗ ಮಾತಾಡ್ಬೋದಾಗುತ್ತೆ. ಆದರೆ ಇಲ್ಲಿ ಪರ ಅಭೇದ್ಯೇನ, ಮಾಯಾವಾದಿಗಳಿಂದ ನಿರಾಕರಣೆ ಮಾಡಲಿಕ್ಕಾಗದೇ ಇರತಕ್ಕಂಥ ಅನ್ಯಾರ್ಥವನ್ನು ಹೇಳಲಿಕ್ಕೆ ಬಾರದೇ ಇರತಕ್ಕಂತಹ ಅನೇನ ಸೂತ್ರೇಣ, ಈ ಭೋಕ್ತಾಪತ್ತೇ ಅವಿಭಾಗಶ್ಚೇ ಸ್ಯಾಲ್ಲೋಕವತೆ ಅಂತಕ್ಕಂಥ ಸೂತ್ರದಿಂದ ಅದ್ವೈತಿಗಳ ಮಾಯಾವಾದಿಗಳ ವಾಗ್ಬಂಧಾಯ, ಮಾತನ್ನು ನಿಲ್ಲಿಸಲಿಕ್ಕೋಸ್ಕರ ಕಂಠಂ, ಅವರ ಕಂಠವನ್ನು ಬಬಂಧ, ಬಂಧಿಸಿದ್ದಾರೆ. ಇತಿ, ಈ ರೀತಿಯಾಗಿ ಮೇಮತಿ, ನನಗೆ ಅನ್ನಿಸ್ತಾ ಇದೆ. ತಸ್ಮಾತ್, ಹಿಂದೆ ಹೇಳಿದ ರೀತಿಯಲ್ಲಿ ಆ ಸೂತ್ರಕ್ಕೆ ಬೇರೆ ಅರ್ಥ ಹೇಳಲಿಕ್ಕೆ ಬರ್ತಾ ಇದೆ. ಆದ್ದರಿಂದ ಸೂತ್ರಕಾರರಾದ ವೇದವ್ಯಾಸರು ಪರ ಅಭೇದ್ಯೇನ, ಪರವಾದಿಗಳಿಗೆ ನಿರಾಕರಣೆ ಮಾಡಲಿಕ್ಕೆ ಆಗದೇ ಇರುವಂತಹ, ತುಂಡು ಮಾಡಲಿಕ್ಕಾಗದೇ ಇರತಕ್ಕಂತಹ ಅನೇನ ಸೂತ್ರೇಣ, ಈ ಬ್ರಹ್ಮಸೂತ್ರದಿಂದ, ಈ ಹಗ್ಗದಿಂದ ಅದ್ವೈತಿನಾಂ ವಾಗ್ಬಂಧಾಯ, ಅದ್ವೈತಿಗಳ ಮಾತನ್ನು ನಿಲ್ಲಿಸಲಿಕ್ಕೆ, ಅವರ ವಾದವನ್ನು ನಿರಾಕರಣೆ ಮಾಡಲಿಕ್ಕೆ ಕಂಠವನ್ನು ಬಬಂಧ, ಕಟ್ಟಿದ್ದಾರೆ. ಇತಿ, ಈ ರೀತಿಯಲ್ಲಿ ಮೇಮತಿ, ನನ್ನ ಅಭಿಪ್ರಾಯ. ಉಕ್ತಮರ್ಥಂ ಸಾಹಿತ್ಯ ಮುದ್ರೆಯ ಉಪಸಂಹರತಿ, ಇಷ್ಟು ತನಕ ಹೇಳಿರ್ತಕ್ಕಂಥ ವಿಷಯವನ್ನು ಸಾಹಿತ್ಯ ಆಲಂಕಾರಿಕವಾಗಿ ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ತಸ್ಮಾತ್ ರಜ್ವಾ ಇತಿ ಧ್ವನಿ ಅಂತ, ಇಲ್ಲಿ ಸೂತ್ರೇಣ ಅಂತಿದೆಯಲ್ಲ, ಸೂತ್ರಕ್ಕೆ ರಜ್ಜು, ಅದು ಧ್ವನಿಯಿಂದ ಸಿದ್ಧವಾದ, ಶಬ್ದದಿಂದ ಸಿದ್ಧವಾದದ್ದಲ್ಲ, ಧ್ವನಿಯಿಂದ ಸಿದ್ಧವಾದದ್ದು. ಪರ ಅಭೇದ್ಯೇನ ಉಕ್ತ ವಿಧಯ ಪರಕೃತ ಕುಚೋದ್ಯ ಅಭೇದ್ಯೇನ ಅಂತ. ಪರ ಇತರರಿಗೆ ನಿರಾಕರಣೆ ಮಾಡಲಿಕ್ಕಾಗೋದಿಲ್ಲ, ಅಥವಾ ಪರಕೃತ ಕುಚೇದ್ಯ ಅಭೇದ್ಯೇನ, ಅವರೇನು ನಮ್ಮ ಮೇಲೆ ಆಕ್ಷೇಪ ಮಾಡಿದ್ದಾರೆ, ಆ ಆಕ್ಷೇಪದ ಮೂಲಕ ಇದನ್ನು ನಿರಾಕರಣೆ ಮಾಡಲಿಕ್ಕಾಗೋದಿಲ್ಲ. ಅವರು ಮಾಡಿರ್ತಕ್ಕಂತಹ ಕುಚೋದ್ಯ, ಆ ಕುಚೋದ್ಯದಿಂದ ಅಭೇದ್ಯೇನ ಸೂತ್ರವನ್ನು ಖಂಡಿಸಲಿಕ್ಕೆ ಸಾಧ್ಯ ಇಲ್ಲ. ಕೇನಾಪಿ ಅಚ್ಛೇದ್ಯೇನ ಇತಿ ಧ್ವನಿ,
ಯಾವುದರಿಂದಲೂ ಕೂಡ ಆಚಾರ್ಯರ ಸಿದ್ಧಾಂತ ವೇದವ್ಯಾಸರ ಅಭಿಪ್ರಾಯ ಅದನ್ನು ಖಂಡಿಸಲಿಕ್ಕೆ ಸಾಧ್ಯ ಇಲ್ಲ. ವಾಗ್ಬಂಧಾಯ ಮೂಕೀಭಾವಾಯ, ಅವರ ಬಾಯಿ ಮುಚ್ಚಿಸ್ಬೇಕು, ಅದಕ್ಕೆ ಈ ಸೂತ್ರದಿಂದ ಅವರನ್ನು ಕಟ್ಟಿದ್ದಾರೆ ಅಂತ. ಗಂಟ್ಲು ಗಟ್ಟಿಯಾಗಿ ಹೇಳಿಬಿಟ್ರೆ ಮಾತೇ ಬರಲ್ಲ ಅಂತ ಮಾತು ನಿಲ್ಲಿಸ್ತಂತೆ ಆಯಿತು. ಏವಂಚ ಶ್ರುತಿ ಸೂತ್ರಾದವು ನಕ್ವಾಪ್ಯೈಕ್ಯಂ ವಿವಿಕ್ಷತಿ ಸೌತ್ರಯುಕ್ತಿ ಶರವ್ರಾತ ಘಾತಭೀರು ಪದೇ ಪದೇ. ಅದರಿಂದ ಸೂತ್ರದಲ್ಲಿ ಹೇಳಿರುವಂತಹ ಯುಕ್ತಿಗಳು, ಆ ಯುಕ್ತಿ ಎಂಬತಕ್ಕಂತಹ ಬಾಣ, ಆ ಬಾಣದ ಹೊಡೆತ, ಅದಕ್ಕೆ ಭಯಪಟ್ಟಿದ್ದಾರೆ. ಸೂತ್ರದಲ್ಲಿ ಹೇಳಿರ್ತಕ್ಕಂಥ ಯುಕ್ತಿ ಎಂಬತಕ್ಕಂಥದ್ದು ಬಾಣ, ಆ ಬಾಣದ ಹೊಡೆತ, ಆಘಾತ, ಅದಕ್ಕೆ ಭಯಪಟ್ಟಿರ್ತಕ್ಕಂತಹ ಈ ಶ್ರುತಿ ಇದೆಯಲ್ಲ, ಯಾವ ಶ್ರುತಿ? ಐಕ್ಯವಾಕ್ಯ, ಐಕ್ಯವನ್ನು ಪ್ರತಿಪಾದನೆ ಮಾಡತಕ್ಕಂಥ ಶ್ರುತಿ ಅಥವಾ ಸೂತ್ರ. ಎಲ್ಲಿಯೂ ಕೂಡ ಈ ಅಭೇದ ಎಂಬತಕ್ಕಂಥದ್ದು ಅದು ಪ್ರವೇಶವೇ ಮಾಡಲಿಲ್ಲ. ಪ್ರವೇಶ ಮಾಡಿದ್ರೆ ಯುಕ್ತಿ ಎಂಬತಕ್ಕಂಥ ಬಾಣ ತನ್ನನ್ನು ಕೊಂದುಬಿಡುತ್ತೆ. ಅಂದ ಐಕ್ಯ ಈ ಸೂತ್ರದಲ್ಲಿ ಆಗಲಿ ಅಥವಾ ಶ್ರುತಿಯಲ್ಲಾಗಲಿ ಪ್ರವೇಶ ಮಾಡಿದ್ರೆ ಆವಾಗ ಯುಕ್ತಿ ಎಂಬತಕ್ಕಂಥ ಬಾಣ ನನ್ನ ಮೇಲೆ ಬಿದ್ದು ಬಿಡುತ್ತೆ ಎಂಬುದಾಗಿ ಆ ಐಕ್ಯ ಎಲ್ಲೂ ಪ್ರವೇಶ ಮಾಡಲಿಲ್ಲ. ಇದು ಸಾಹಿತ್ಯ ಮುದ್ರೆ ಹೇಳಿದ್ದು ಆಲಂಕಾರಿಕವಾಗಿ. ಏನರ್ಥ? ಸೂತ್ರದಲ್ಲಿ ಆಗಲಿ ಶ್ರುತಿಯಲ್ಲಾಗಲಿ ಎಲ್ಲಿಯೂ ಅಭೇದವನ್ನು ಹೇಳಿಯೇ ಇಲ್ಲ. ಒಂದೇನಾದರೂ ಪ್ರವೇಶ ಮಾಡಿದ್ರೆ ಆವಾಗ ಈ ಯುಕ್ತಿ ಎಂಬತಕ್ಕಂಥ ಬಾಣ ಅದು ತಲೆ ತೆಗೆದುಬಿಡುತ್ತೆ. ಅದರಿಂದ ಭಯ, ಎಲ್ಲಿ ಪ್ರಾಣ ಹೋಗುತ್ತೋ ಅಂತ. ಅದಕ್ಕೋಸ್ಕರ ಐಕ್ಯ ಶ್ರುತಿ ಪ್ರವೇಶ ಮಾಡಲೇ ಇಲ್ಲ. ಏವಂಚ ಈ ರೀತಿಯಲ್ಲಿ ಪದೇ ಪದೇ ಪ್ರತಿಯೊಂದು ಪದದಲ್ಲಿಯೂ ಕೂಡ, ಪ್ರತಿಯೊಂದು ಸ್ಥಳದಲ್ಲಿಯೂ ಕೂಡ, ಪ್ರತಿಯೊಂದು ಸೂತ್ರದಲ್ಲಿಯೂ ಕೂಡ, ಪ್ರತಿಯೊಂದು ಶ್ರುತಿಯಲ್ಲಿಯೂ ಕೂಡ ಸೌತ್ರ ಯುಕ್ತಿ ಶರವ್ರಾತ ಘಾತ ಭೀರು. ಸೂತ್ರದಲ್ಲಿ ಹೇಳಿರ್ತಕ್ಕಂತಹ ಯುಕ್ತಿ ಎಂಬುವ ಶರ ಬಾಣದ, ವ್ರಾತ ಸಮುದಾಯದ, ಘಾತ ಹೊಡೆಯುವಿಕೆಯಿಂದ ಭೀರು ಭಯಗೊಂಡಿರ್ತಕ್ಕಂತಹ ಐಕ್ಯವು ಅಭೇದವು ಶ್ರುತಿ ಸೂತ್ರಾದವು. ಶ್ರುತಿಯಲ್ಲಾಗಲಿ ಸೂತ್ರಾದಿಗಳಲ್ಲಾಗಲಿ ಕ್ವಾಪಿ ಎಲ್ಲಿಯೂ ಕೂಡ ನ ವಿವೀಕ್ಷತಿ ಪ್ರವೇಶ ಮಾಡಲು ಇಚ್ಛಿಸುವುದಿಲ್ಲ. ಏವಂಚ ಆದ್ದರಿಂದ ಪದೇ ಪದೇ ಪ್ರತಿಯೊಂದು ಪದದಲ್ಲಿಯೂ, ಪ್ರತಿಯೊಂದು ಸ್ಥಳದಲ್ಲಿಯೂ, ಪ್ರತಿಯೊಂದು ಶ್ರುತಿಯಲ್ಲಿಯೂ ಸೌತ್ರಯುಕ್ತಿ ಶರವ್ರಾತ ಘಾತಭೀರು, ಸೂತ್ರದಲ್ಲಿ ಹೇಳಿರುವ ಯುಕ್ತಿ ಎಂಬುವ ಬಾಣದ ಸಮುದಾಯದಿಂದ ಹೊಡೆತದ ಭಯವನ್ನು ಹೊಂದಿರುವಂತಹ ಐಕ್ಯವು ಶ್ರುತಿ ಸೂತ್ರಾದವು, ಶ್ರುತಿ ಸೂತ್ರ ಮೊದಲಾದವುಗಳಲ್ಲಿ ಕ್ವಾಪಿ ಎಲ್ಲಿಯೂ ಕೂಡ ನ ವಿವೀಕ್ಷತಿ ಪ್ರವೇಶ ಮಾಡಲಿಕ್ಕೆ ಬಯಸುವುದಿಲ್ಲ. ವಿವೀಕ್ಷತಿ ಪ್ರವೇಷ್ಟುಂ ಇಚ್ಛತಿ. ವಿವೀಕ್ಷತಿ ಅಂದರೆ ವಿವೇಷ್ಟುಂ ಇಚ್ಛತಿ ವಿವೀಕ್ಷತಿ, ಪ್ರವೇಶ ಮಾಡಲಿಕ್ಕೆ ಬಯಸುತ್ತೆ. ಸೌತ್ರಯುಕ್ತಯ ಏವ ಶರಾಹ, ಸೌತ್ರಯುಕ್ತಿ ಶರವ್ರಾತ ಅಂತಿದೆ. ಅದಕ್ಕೆ ಶ್ರೌತ ಯುಕ್ತಿಗಳು, ಸೌತ್ರಯುಕ್ತಿ ಸೂತ್ರದಲ್ಲಿ ಹೇಳಿರ್ತಕ್ಕಂಥ ಯುಕ್ತಿ, ಸೌತ್ರಯುಕ್ತಿಗಳೇ ಶರ, ಅದೇ ಬಾಣ. ಘಾತಃ ಅಂತಂದರೆ ಆ ಯುಕ್ತಿಯಿಂದ ಹೊಡೆಯೋದು, ಬಾಣದಿಂದ ಹೊಡೆಯೋದು ಅಂದರೆ ನಿರಾಕರಣೆ ಮಾಡೋದು ಅಂತ. ಪದೇ ಪದೇ ಸೂತ್ರಸ್ಥ ಸರ್ವ ಪದೇಶು, ಸೂತ್ರದಲ್ಲಿರುವ ಎಲ್ಲ ಪದಗಳಲ್ಲಿಯೂ ಕೂಡ ಐಕ್ಯ ಪ್ರವೇಶ ಮಾಡುವುದಿಲ್ಲ. ಘಾತ ಅಂದರೆ ನಾಶ ಮಾಡುವುದು, ಹೊಡೆಯೋದು, ಹಿಂಸೆ, ಅದು ಆಗುತ್ತೆ. ತದ್ಗುಣತ್ವಾತ್ತು ತತ್ವೋಕ್ತಿ ಇತ್ಯನ್ಯತ್ರ ಪ್ರಲಂಬಿನಾಂ ತತ್ವಮಸ್ಯಾದಿ ವಾಕ್ಯಾನಾಂ ಗೌಣೀಂ ಗತಿಮತೋ ಮಸೂತ್ರಯತೆ. ಇನ್ನು ಅನ್ಯತ್ರ ಅಂತಂದರೆ ಬೇರೆ ಬೇರೆ ಕಡೆಯಲ್ಲಿರ್ತಕ್ಕಂತಹ ವೇದವಾಕ್ಯಗಳು. ಆ ವಾಕ್ಯಗಳು ಯಾವುದು ಅಂತಂದರೆ ತತ್ವಮಸ್ಯಾದಿ ವಾಕ್ಯ.
ತತ್ವಮಸಿ ಎಂಬತಕ್ಕಂತಹ ವಾಕ್ಯ, ತತ್ ತ್ವಂ ಅಸಿ ಅಂತ ನೀನು ಬ್ರಹ್ಮ ಆಗಿದ್ದೀಯಾ ಎಂಬುದಾಗಿ ಜೀವಬ್ರಹ್ಮರಿಗೆ ಅಭೇದವನ್ನು ಹೇಳ್ತಾ ಇದೆಯಲ್ಲ ಅಂತ, ಇದು ಅಭೇದ ಬೋಧಕ ಅಲ್ಲ ಅಂತ ಹೇಳಬೇಕು. ಅದಕ್ಕೆ ಉಪಕ್ರಮ ಮಾಡ್ತಾ ಇದ್ದಾರೆ. ತತ್ವಮಸ್ಯಾದಿ ವ್ಯಾಖ್ಯಾನ, ತತ್ವಮಸಿ ಇತ್ಯಾದಿ ವಾಕ್ಯಗಳಿಗೆ ತದ್ಗುಣತ್ವಾತ್ತು ತತ್ವೋಕ್ತಿ ಅಂತ. ಅದಕ್ಕೇನರ್ಥ? ತದ್ಗುಣತ್ವಾತ್ ತತ್ವೋಕ್ತಿ, ಪರಮಾತ್ಮನ ಗುಣಕ್ಕೆ ಸಮಾನವಾದ ಗುಣವುಳ್ಳವರು, ಆದ್ದರಿಂದ ತತ್ ಅಂತ ಕರೀತಾ ಇದ್ದಾರೆ ಜೀವನನ್ನು. ತ್ವಂ ತತ್ ಅಸಿ, ತತ್ ಅಂತ ತತ್ವ, ಬ್ರಹ್ಮತ್ವವನ್ನು ಹೇಳ್ತಾ ಇದ್ದಾರೆ ಜೀವನಿಗೆ. ಜೀವನಿಗೆ ಬ್ರಹ್ಮತ್ವ ಯಾಕೆ? ಬ್ರಹ್ಮನೇ ಆಗಿದ್ದಾನೆ ಅಂತ ಅರ್ಥ ಅಲ್ಲ, ಬ್ರಹ್ಮನಲ್ಲಿರುವ ಸಾದೃಶ್ಯ ಇವನಲ್ಲಿ, ಬ್ರಹ್ಮನಂತೆ ಇವನಿದ್ದಾನೆ ಎಂಬುದಾಗಿ ಆ ಜೀವನಲ್ಲಿ ಭಗವಂತನ ಸಾದೃಶ್ಯವನ್ನು ಹೇಳ್ತಾ ಇದ್ದಾರೆ ಅಷ್ಟೇ ಹೊರತು ಪರಮಾತ್ಮನಿಂದ ಅಭೇದವನ್ನು ಹೇಳ್ತಾ ಇಲ್ಲ. ಹೀಗೆ ಇದನ್ನ ಗೌಣೀಂ ಗತಿ, ಗೌಣಿ ವೃತ್ತಿ ನಾನು ಹೇಳದ್ನಲ್ಲ, ಫೋಟೋ ತೋರಿಸಿ ನಾವು ತೋರಿಸ್ತೇವೆ ಇದು ಯಾರು ಅಂತಂದ್ರೆ ವ್ಯಕ್ತಿಯನ್ನು ಹೇಳ್ತೇವೆ, ವ್ಯಕ್ತಿ ಅಲ್ಲ. ಹಾಗಾದರೆ ಆ ವ್ಯಕ್ತಿಯ ಸಾದೃಶ್ಯ ಇದೆ ಅಂತ ಹೇಳಿ ಅದನ್ನು ವ್ಯಕ್ತಿ ಅಂತ ಕರಿತೇವೆ. ಸಿಂಹ ಸಾದೃಶ್ಯ ಚಿತ್ರದಲ್ಲಿದೆ, ಅದರಿಂದ ಸಿಂಹ ಅಂತ ಕರಿತೇವೆ. ಆದರೆ ಅದು ಸಿಂಹ ಅಲ್ಲ, ಅಗ್ನಿರ್ಮಾಣವಕ ಅಂತ ಹೇಳ್ತೇವೆ. ಈ ಬ್ರಹ್ಮಚಾರಿ ಬೆಂಕಿ ಅಂತ, ಅವನ ಬೆಂಕಿನ ಅವನ ತಲೆ ಮೇಲೆ ಅನ್ನ ಇಟ್ಟು ಅಕ್ಕಿ ಇಟ್ಟರೆ ಬೇಯುತ್ತಾ? ಇಲ್ಲ ತಾನೆ. ಹಾಗಾದರೆ ಅಗ್ನಿರ್ಮಾಣವಕ ಅಂತಂಗೆ ಹೇಳ್ತೀರಾ? ಅಗ್ನಿಯಲ್ಲಿ ಏನು ತೇಜಸ್ಸಿದೆ ಅಂತಹ ತೇಜಸ್ಸಿದೆ ಅಂತ ಅವನಲ್ಲಿ ಆ ಅಗ್ನಿರ್ಮಾಣವಕ ಅಂತ ಸಾದೃಶ್ಯವನ್ನು ಇಟ್ಟುಕೊಂಡು ಹೇಳೋದು. ಹಾಗೆ ಇಲ್ಲಿಯೂ ಕೂಡ ಎಲ್ಲ ಅಭೇದ ಬೋಧಕ ವಾಕ್ಯಗಳಿಗೆ ಇನ್ನೊಂದು ರೀತಿಯಾದ ಅರ್ಥ ಹೇಳಬೇಕು. ಪರಮಾತ್ಮನ ಸಾದೃಶ್ಯವನ್ನು ಹೇಳ್ತಾ ಇದಷ್ಟೇ ಹೊರತು ಪರಮಾತ್ಮನಿಂದ ಅಭೇದವನ್ನು ಹೇಳ್ತಾ ಇಲ್ಲ. ಸೂತ್ರಕಾರರು ಅದನ್ನು ಹೇಳಿದ್ದಾರೆ. ತದ್ಗುಣ ಸಾರತ್ವಾತ್ ತದ್ವ್ಯಪದೇಶ. ತದ್ಗುಣ ಸಾರತ್ವ, ಪರಮಾತ್ಮನ ಅವನು ಗುಣಪೂರ್ಣ, ಅಂತಹ ಪರಮಾತ್ಮನ ಸಾದೃಶ್ಯ ಜೀವನಲ್ಲಿದೆ, ಆದ್ದರಿಂದ ವ್ಯಪದೇಶ. ಆ ಜೀವನನ್ನು ತತ್ ಪರಮಾತ್ಮ ಎಂಬುದಾಗಿ ವ್ಯಪದೇಶ ವ್ಯವಹಾರ ಮಾಡಿದ್ದಾರೆ. ಪರಮಾತ್ಮನು ಚೇತನ, ಜೀವನು ಚೇತನ. ಅದಿರಲಿ, ಏನಾಗಲಿ, ಅದು ನಹಿ ದೃಷ್ಟಾಂತೆ ಸರ್ವಸಾಮ್ಯಂ, ಎಲ್ಲ ಸಾಮ್ಯ ಇರಬೇಕು ಅಂತಿಲ್ಲ. ನಾವು ಹೇಳ್ತೇವೆ ನಾವೆಲ್ಲ ಒಂದೇ ಮನುಷ್ಯರು ಅಂತ. ಆದರೆ ಒಬ್ಬ ಮನುಷ್ಯನಲ್ಲಿರುವಂತಹ ಒಂದು ಗುಣ ಇನ್ನೊಬ್ಬನಲ್ಲಿಲ್ಲ. ಒಂದು ಗುಣವೇ ಇಲ್ಲ ಅಂದರೆ ಎಲ್ಲ ಗುಣ ಇರಲಿಕ್ಕಾಗತ್ತಾ? ಇಲ್ಲ. ಆದರೂ ಕೂಡ ಎಲ್ಲ ಮನುಷ್ಯರು ಅಂತ ಹೇಳ್ತೇವೆ ನಾವು. ಪರಮಾತ್ಮನಿಂದ ಸಾದೃಶ್ಯ ಇದೆ, ಅವನು ಚೇತನ, ಇವನು ಚೇತನ. ಅವನಲ್ಲೂ ಗುಣ ಇದೆ, ಇವನಲ್ಲೂ ಗುಣ ಇದೆ. ಅವನಲ್ಲಿ ಅನಂತ ಗುಣ ಇದೆ, ಇವನಲ್ಲಿ ಅಲ್ಪ ಗುಣ ಇದೆ. ಅವನಲ್ಲೂ ಕರ್ತೃತ್ವ ಇದೆ, ಇವನಲ್ಲೂ ಕರ್ತೃತ್ವ ಇದೆ. ಅವನಲ್ಲೂ ಜ್ಞಾನ ಇದೆ, ಇವನಲ್ಲೂ ಜ್ಞಾನ ಇದೆ. ಅವನು ಆನಂದ ಅನುಭವಿಸ್ತಾನೆ, ಇವನು ಆನಂದ ಅನುಭವಿಸ್ತಾನೆ. ಇವನು ದುಃಖ ಅನುಭವಿಸ್ತಾನೆ ಅಂದರೆ ಅವನು ಅನುಭವಿಸ್ಬೇಕು ಅಂತಿದೆ. ಜೀವ ದುಃಖ ಅನುಭವಿಸ್ತಾನೆ ಅಂತ ಜೀವನ ಸಾದೃಶ್ಯ ಪರಮಾತ್ಮನಿಗೆ ಹೇಳ್ತಾ ಇಲ್ಲ, ಪರಮಾತ್ಮನ ಸಾದೃಶ್ಯನ ಹೇಳ್ತಾ ಇಲ್ಲ. ಜೀವನ ಸಾದೃಶ್ಯನೇ ಹೇಳಿಕ್ಕೆ ಬರುತ್ತೆ. ಚೈತನ್ಯಾದಿ ಗುಣಗಳಿಂದ ಜೀವನ ಸಾದೃಶ್ಯನ ಹೇಳಿಕ್ಕೆ ಬರುತ್ತೆ. ಇದು ಬೇರೆ ಹೇಳಾದ ಜಾಗದಲ್ಲಿ ನಾವು ಗೌಣಾರ್ಥ, ಬೇರೆ ಹೇಳಾದ ಜಾಗದಲ್ಲಿ ಪಟ್ಟಮಾಲ ವಾಕ್ಯದಲ್ಲಿ ನಾವು ಗೌಣಾರ್ಥಕ್ಕೂ ಬೇಕು. ಅದೇ ಥರ ಬೇರೆ ಹೇಳೋದ್ರಲ್ಲಿ ನಾವು ಗೌಣ ತಿಳ್ಕೊಬಲ್ಲ, ಬೇರೆ ವಾಕ್ಯ ಹೇಳೋದ್ರಲ್ಲಿ ಕೂಡ ಗೌಣ ತಿಳ್ಕೊಬಲ್ಲ. ಯಾಕೆ? ಕಾರಣ ಏನು? ನಾವು ಅಭೇದ ಹೇಳುವ ವಾಕ್ಯಗಳಿಗೆ ಅದನ್ನು ಗೌಣ ಅಂತ ಹೇಳ್ತೇವೆ. ಯಾಕೆ? ಅನುಭವ ಇರೋದ ಅಲ್ವಾ? ನಿಮಗೆ ನಾನು ನೀವು ಬೇರೆ, ನಿಮಗೆ ಬರ್ತಾ ಇದೆ ನಾನು ಇವರು ಬೇರೆ ಎಂಬತಕ್ಕಂತಹ ಅನುಭವ ಬರ್ತಾ ಇದೆ. ಈ ಅನುಭವ ಸರಿಯೋ? ನಾನು ಅವನು ಒಂದೇ ಎಂಬತಕ್ಕಂಥ ನಿಮಗೆ ಅನುಭವ ಬಂದಿದೆಯಾ? ಹೇಳ್ರಿ. ನಾನು ಇನ್ನೊಬ್ಬ ವ್ಯಕ್ತಿ ಒಂದೇ ಅಂತ ಅನುಭವ ಬಂದಿದ್ದರೆ ಅವಾಗ ಏನು ಹೇಳಬೇಕಾಗಿತ್ತು? ಭೇದವಾಕ್ಯ ಎಲ್ಲವೂ ಕೂಡ ಅದು ಗೌಣಾರ್ಥಕ ಅಂತ ಹೇಳಬೇಕಾಗಿತ್ತು. ಯಾರಿಗೆ ಏತಾದೃಶವಾದ ಜ್ಞಾನ ಇದೆ? ಅಹಂ ಸರ್ವಂ ಖಲು ಬ್ರಹ್ಮ, ಯಾರಿಗೆ ಜ್ಞಾನ ಇದೆ? ಅಹಂ ಬ್ರಹ್ಮಾಸ್ಮಿ, ಯಾರಿಗೆ ಜ್ಞಾನ ಇದೆ? ಬ್ರಹ್ಮ ಅಂದ್ಕೊಳ್ಳೆ ಕೈ ಮುಗಿತಾನಷ್ಟೇ ಹೊರತು ನಾನೇಂತ ಯಾರು ಹೇಳ್ಕೊಳ್ಳಲ್ಲ. ಹೌದಲ್ವ? ಒಂದು ವೇಳೆ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥದ್ದು
ನನಗೆ ಒಳಗಡೆ ಇದೆ ಅಂತಾಗಿದ್ದರೆ ಏನು ಹೇಳಬೇಕಾಗಿತ್ತು? ಅಹಂ ಬ್ರಹ್ಮಾಸ್ಮಿ ಅಂದರೆ ಎಲೆ ಎತ್ತಬೇಕಾಗಿತ್ತು. ಅಹಂ ಬ್ರಹ್ಮಾಸ್ಮಿ ಬ್ರಹ್ಮ ಅಂದ್ಕೊಳ್ಳಿ, ಶಬ್ದ ಕೇಳಿಸ್ಕೊಳ್ಳಿ ತಲೆ ಬಾಗ್ತಾರೆ, ಹೊರತು ತಲೆ ಎತ್ತಲ್ಲ. ಅವ್ರ ಪ್ರಕಾರ ಗೌಣಾರ್ಥದ ಇಲ್ಲ, ನಾವು ಗೌಣ ಮಾಡಿದ್ದೀವಿ, ಅವ್ರು ಗೌಣಾರ್ಥದ ಹೇಳೋದಿಲ್ಲ. ಯಾವ ರೀತಿ ಇದೆ ಅಭೇದ ವಾಕ್ಯ ಗೌಣಾರ್ಥದ ಯಾವ ಅವ್ರ ಅಭೇದ ವಾಕ್ಯ ಅವ್ರ ಮತ ಪ್ರಕಾರ ಮುಖ್ಯ. ಅಭೇದ ವಾಕ್ಯಗಳು ಪ್ರಯೋಗ ಮಾಡೋದಿಲ್ಲ. ನಾವು ಗೌಣಾರ್ಥ ಹೇಳ್ತೀವಿ, ಅವ್ರು ಗೌಣಾರ್ಥ ಹೇಳೋದು ಯಾವುದಿಲ್ಲ. ನಾವು ಗೌಣಾರ್ಥ ಹೇಳೋದು ಯಾಕೆ? ಶ್ರುತಿಗೆ ಅಪ್ರಾಮಾಣ್ಯ ಬರಬಾರದು. ಯಾವ ವೇದವೂ ಕೂಡ ಅದು ಅಪ್ರಮಾಣ ಅಲ್ಲ. ಹಾಗಾದರೆ ಅಭೇದವನ್ನು ಹೇಳುತ್ತಲ್ಲ ಅಂತಂದರೆ, ಅಭೇದ ಅನೇಕ ರೀತಿಯಾದ ಅಭೇದ ಇದೆ. ಸ್ಥಾನೈಕ್ಯ, ಮಧ್ಯೈಕ್ಯ, ಇದು ಅಭೇದವೇ. ಈ ರೀತಿಯಾದ ಅರ್ಥವನ್ನು ಹೇಳ್ತಾ ಇದೆ ಅಷ್ಟೇ ಹೊರತು ಸ್ವರೂಪೈಕ್ಯವನ್ನು ಹೇಳ್ತಾ ಇಲ್ಲ. ಸ್ವರೂಪೈಕ್ಯ ಶ್ರುತಿ ಹೇಳ್ತಾ ಇದೆ ಅಂತ ನಿಮಗೆ ಸಿದ್ಧ ಆಗೋದೇ. ಶ್ರುತಿಯು ಸ್ವರೂಪೈಕ್ಯವನ್ನು ಹೇಳ್ತಾ ಇದೆ. ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲದಕ್ಕೂ ಅಭೇದವನ್ನು ಹೇಳ್ತಾ ಇದೆ ಅಂದರೆ ನಿಮಗೆ ಪ್ರತ್ಯಕ್ಷಾದಿ ವಿರೋಧ ಅಲ್ವಾ? ಶ್ರುತಿ ವಿರೋಧ, ಅನುಮಾನ ವಿರೋಧ, ಎಲ್ಲ ವಿರೋಧವೂ ಇದೆ. ಹಾಗಿರಬೇಕಾದ್ರೆ ಶ್ರುತಿ ಅಭೇದವನ್ನು ಪ್ರತಿಪಾದನೆ ಮಾಡುತ್ತೆ ಅಂತ ಸಿದ್ಧ ಆಗೋದೆ. ಸಿದ್ಧ ಆದರೆ ಆಮೇಲೆ ಭೇದ ವಾಕ್ಯಗಳನ್ನು ಏನು ಅರ್ಥೈಸಬೇಕು ಅಂತ ವಿಚಾರ ಮಾಡೋಣ. ಮೊದಲು ಶ್ರುತಿಗೆ ಈ ಅರ್ಥ ಅಂತ ನೀವು ಹೇಳಿ. ನಾವು ಹೇಳ್ತೇವೆ ಶ್ರುತಿಗೆ ಭೇದವೇ ಅರ್ಥ. ಯಾಕೆ? ಪರಮಾತ್ಮನನ್ನು ಗುಣಪೂರ್ಣ ಅಂತ ಹೇಳ್ತಾ ಇದೆ, ಜೀವರನ್ನು ಅಲ್ಪಜ್ಞ ಅಂತ ಹೇಳ್ತಾ ಇದೆ. ಈ ರೀತಿಯಾಗಿ ಭೇದ ಹೇಳ್ತಾ ಇರೋದ್ರಿಂದ ಶ್ರುತ್ಯನುಸಾರೇಣ ಜೀವಬ್ರಹ್ಮರಿಗೆ ಭೇದವೇ ಇರೋದು. ಅಭೇದ ಇದೆ. ಏನು ಅಭೇದ? ಸ್ವರೂಪದ ಅಭೇದ ಅಲ್ಲ, ಸ್ಥಾನಕ್ಕೆ ಮಧ್ಯಕ್ಕೆ ಇದೆ. ನಾವೆಲ್ಲ ವಾಕ್ಯಗಳನ್ನು ಕೂಡ ಯಥಾರ್ಥ ಅಂತಲೇ ಒಪ್ತೇವೆ. ಯಥಾವಾದ ಏನು ಪ್ರಮಾಣಭೂತವಾದ ಅರ್ಥವನ್ನೇ ತಿಳಿಸ್ಕೊಡ್ತಾ ಇದೆ. ಯಾವುದು ಅಪ್ರಮಾಣ ವಾಕ್ಯ ಅಲ್ಲ ನಮ್ಮ ಸಿದ್ಧಾಂತ. ಅವ್ರು ಹೇಳಿ ಅಷ್ಟೇ ಅಲ್ಲ, ಯಾವುದನ್ನು ನೀವು ಮುಖ್ಯಾರ್ಥ ಅಂತ ಹೇಳ್ತೀರೋ ಅದೇ ಮುಖ್ಯಾರ್ಥ ಅನ್ಲಿಕ್ಕೆ ಏನು ಪ್ರಮಾಣ? ಅಭೇದವೇ ಸರ್ವಂ ಕಲ್ವಿದಂ ಎಂತಕ್ಕಂಥ ಅಥವಾ ನೇಹನ ನಾಸ್ತಿ ಕಿಂಚನ ಇದ್ದ ವಾಕ್ಯಕ್ಕೆ ಅಭೇದದಲ್ಲೇ ತಾತ್ಪರ್ಯ ಅನ್ನಲಿಕ್ಕೆ ಹೇಗೆ ನೀವು ನಿರ್ಣಯ ಮಾಡ್ತೀರ? ವಿರೋಧ ಬರುತ್ತಲ್ಲ. ಈಗ ಹಿಂದೆ ಹೇಳಿದ್ರಲ್ಲ, ಯತ್ರತು ಸರ್ವಮಾತ್ಮೈವ ಭೂತ್ ಎಂಬಲ್ಲಿ ಯತ್ರ ಶಬ್ದಕ್ಕೆ ನೀವು ಎದನ್ನು ಅರ್ಥ ಯಾಕೆ ಮಾಡ್ತೀರಾ? ಅಲ್ಲಿ ತತ್ತಂತಿದೆ, ಅದಕ್ಕೆ ತತ್ರ ಅಂತ ಮಾಡಿಬಿಡ್ರಿ ಅಂತೇಳಿ ನಾವೇನು ಹೇಳಿದೆವು? ತತ್ತಂತಿದೆ, ಅದರಿಂದ ಎತ್ತರ ಅನ್ನಲಿಕ್ಕೆ ನಾವು ಎತ್ತನ್ನು ಮಾಡ್ತೇವೆ, ಅದಕ್ಕೆ ಎತ್ತರ ಅಂತ ಯಾಕೆ ಅರ್ಥ ಮಾಡಬೇಕು ನಾವು ಹೇಳಿದೆವು. ಈ ರೀತಿಯಲ್ಲಿ ಅವರು ಅಭೇದ ಬೋಧಕವಾಗುತ್ತೆ ಅಂತಂದರೆ ಯಾಕೆ ಅಭೇದ ಬೋಧಕವಾಗಿದೆ ಹೇಳ್ರಿ, ಹೇಳಬೇಕಲ್ಲ. ನಾವು ಹೇಳ್ತೇವೆ ಭೇದ ಬೋಧಕ, ಅಭೇದ ಬೋಧಕ ಅಲ್ಲ. ಯಾಕೆ? ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಆಗಮ ಪ್ರಮಾಣ. ಇದಕ್ಕೆ ಯಥಾರ್ಥ ಹೇಳ್ಬಿಟ್ಟು ಯಾಕೆ ಗೌಣ ಅಂತ ಹೇಳಬೇಕು? ಇದೇ ಮುಖ್ಯ ಅಂತ ಹೇಳ್ಬೋದು. ಯಾವುದನ್ನ? ಅವಳೆ ಇಲ್ಲಿ ಗೌಣಾರ್ಥ ಅಂತ ಹೇಳ್ತೇವೆ. ಗೌಣಾರ್ಥ ಮುಖ್ಯಾರ್ಥ ಬೇರೆ, ಗೌಣಾರ್ಥ ಮುಖ್ಯಾರ್ಥ ತಿಳಿಬೇಕಂತ ನಾವೇ ಗೌಣಾರ್ಥ ಅಲ್ಲ. ಇದಕ್ಕೆ ವಾಕ್ಯ ತತ್ವಮಸಿ ಅಂತಿದೆ. ಶಬ್ದದಿಂದ ತಿಳಿದು ಬರುವ ಅರ್ಥ ಏನು? ಹಾಂ, ಇದು ಮುಖ್ಯ ಅರ್ಥ ಅಲ್ಲ. ಹೌದಾ? ಅದಕ್ಕೆ ಗೌಣಾರ್ಥ ಅಂತ ಹೇಳೋದು. ನೀನು ಬ್ರಹ್ಮ ಸದೃಶನಾಗಿದ್ದೀಯಾ, ಬ್ರಹ್ಮ ಸದೃಶನಾಗಿದ್ದೀಯಾ ಅನ್ನೋದು ಅಲ್ಲ, ಅಲ್ಲ, ಅದು ಗೌಣಾರ್ಥ ಅಲ್ಲ. ಬ್ರಹ್ಮ ಆಗಿದೆಯಾ ಅನ್ನೋದು ಮುಖ್ಯ ಅರ್ಥ. ತತ್ ತ್ವಂ ಅಸಿ, ತ್ವಂ ತತ್ ಅಸಿ, ನೀನು ಬ್ರಹ್ಮನಾಗಿದ್ದೀಯಾ, ಇದು ಮುಖ್ಯ ಅರ್ಥ. ಇದು ಕೂಡಲ್ಲ, ಅದಕ್ಕೆ ಗೌಣಾರ್ಥ ಸ್ವೀಕಾರ ಮಾಡಬೇಕು. ತ್ವಂ ತತ್ಸದೃಶಃ ಅಸಿ ಅಂದರೆ ಮುಖ್ಯಾರ್ಥ ಕೂಡಲ್ಲ, ಗೌಣಾರ್ಥ ಕೂಡಲ್ಲ. ಮುಖ್ಯಾರ್ಥ ಯಾಕೆ ಕೂಡಲ್ಲ? ಅನುಭವ ಇರೋದು. ಅನ್ಯತ್ರ ಪ್ರಲಂಬಿನ, ಬೇರೆ ಶಾಖೆಗಳಲ್ಲಿ ವೇದಗಳಲ್ಲಿರುವಂತಹ ತತ್ವಮಸ್ಯಾದಿ ವಾಕ್ಯಾನ, ತತ್ವಮಸಿ ಮೊದಲಾದ ವಾಕ್ಯಗಳಿಗೆ ತದ್ಗುಣತ್ವಾತ್ತು ತತ್ವೋಕ್ತಿ, ಬ್ರಹ್ಮನ ಗುಣಕ್ಕೆ ಸದೃಶವಾದ ಗುಣವೇ ಜೀವನ ಸಾರವಾದ್ದರಿಂದ ಬ್ರಹ್ಮತ್ವವನ್ನು ಹೇಳಿದ್ದಾರೆ ಇತಿ ಎಂದು
ಗೌಣೀಂ ಗತಿಂ ಗೌಣಿ ವೃತ್ತಿಯನ್ನು ಅಸೂತ್ರಯತ್ ಸೂತ್ರಕಾರರು ಹೇಳಿದ್ದಾರೆ. ಅನ್ಯತ್ರ ಪ್ರಲಂಬಿನ ಬೇರೆ ಶಾಖೆಯಲ್ಲಿ ವೇದದಲ್ಲಿ ಇರುವಂತಹ ತತ್ವಮಸ್ಯಾದಿ ವಾಕ್ಯಾನಾಂ ತತ್ವಮಸಿ ಮೊದಲಾದ ವಾಕ್ಯಗಳಿಗೆ ತದ್ಗುಣತ್ವಾತ್ತು ತತ್ವೋಕ್ತಿ ಬ್ರಹ್ಮನ ಗುಣಕ್ಕೆ ಸದೃಶವಾದ ಗುಣವೇ ಜೀವನ ಸಾರವಾದ್ದರಿಂದಾಗಿ ಬ್ರಹ್ಮತ್ವವನ್ನು ಹೇಳಿದ್ದಾರೆ ಇತಿ ಎಂಬುದಾಗಿ ಗೌಣೀಂ ಗತಿಂ ಗೌಣಿ ವೃತ್ತಿಯನ್ನು ಅಸೂತ್ರಯತ್ ಸೂತ್ರಕಾರರು ಹೇಳಿದ್ದಾರೆ. ತದ್ಗುಣಸಾರತ್ವಾತ್ತು ತದ್ವ್ಯಪದೇಶಃ ಪ್ರಾಜ್ಞವತ್ ಇತಿ ಸೂತ್ರೇಣಾಪಿ ಐಕ್ಯವಾಕ್ಯಸ್ಯ ಗತಿ ಉಚ್ಯತೆ ಇತ್ಯಾಹ. ಇನ್ನೊಂದು ಸೂತ್ರ ಇದೆ, ಇಲ್ಲಿ ಹೇಳಿದರು ವೋಕ್ತ್ರಾಪತ್ತೇ ಅವಿಭಾಗಶ್ಚ ಸ್ಯಾಲ್ಲೋಕವತಿ ಅಂತಕ್ಕಂಥ ವಾಕ್ಯ ಇದು ಅಭೇದಬೋಧ ವಾಕ್ಯಗಳಿಗೆ ಏನು ಅರ್ಥ ಹೇಳಬೇಕು ಅಂತ ತಿಳಿಸ್ತಾ ಇದೆ. ಹಾಗೆ ಇನ್ನೊಂದು ಸೂತ್ರ ತದ್ಗುಣಸಾರತ್ವಾತ್ತು ತದ್ವಪದೇಶ ಪ್ರಾಜ್ಞವತೆ ಅಂತಕ್ಕಂಥ ಸೂತ್ರವು ಕೂಡ ಅಭೇದಬೋಧಕ ಶ್ರುತಿಗಳಿಗೆ ಏನು ಅರ್ಥ ಹೇಳಬೇಕು ಅನ್ನೋದನ್ನು ತಿಳಿಸಿಕೊಡ್ತಾ ಇದೆ. ಯಥಾ ಸಿಂಹವರ್ತಿ ಶೌರ್ಯಾದಿ ಗುಣಸದೃಶ ಗುಣವತಿ ದೇವದತ್ತೆ ಸಿಂಹತ್ವ ವ್ಯಪದೇಶ ತಥಾ ತಸ್ಯ ಬ್ರಹ್ಮಣಃ ಗುಣವದ್ಗುಣಾಃ ತದ್ಗುಣಾಃ ತೈಃ ಸಾರತ್ವಾತ್ ಶ್ರೇಷ್ಠತ್ವಾತ್ ತದ್ವ್ಯಪದೇಶಃ ತತ್ವೇನ ಬ್ರಹ್ಮತ್ವೇನ ವ್ಯಪದೇಶಃ ಜೀವೇಷು ಅಪಿ ಭವತಿ ಇತಿ ಸೂತ್ರಾರ್ಥಃ. ಪ್ರಾಜ್ಞವತಿ ಅಲ್ಲಿ ಸಿಂಹದಲ್ಲಿರುವಂತಹ ಶೌರ್ಯಾದಿ ಗುಣಗಳು ಅದಕ್ಕೆ ಸದೃಶವಾದ ಗುಣ ದೇವದತ್ತನಲ್ಲಿದೆ ಅಂತ ಇಟ್ಕೊಂಡು ಸಿಂಹೋ ದೇವದತ್ತ ಅಂತ ಕರೀತಾರೆ. ಅವನು ಸಿಂಹ ಅಲ್ಲ. ಇಲ್ಲಿ ಸಮಾನ ವಿಭಕ್ತಿಕ ಪದ ಇದೆ. ಎಲ್ಲಿ ಸಮಾನಕ ವಿಭಕ್ತಿಕ ಪದ ಇರುತ್ತೋ ಅಲ್ಲಿ ಅಭೇದವನ್ನು ಹೇಳ್ತಾರೆ. ಶುಕ್ಲಃ ಪಟಃ ಶುಕ್ಲಃ ಪಟಃ ಅಂತಂದರೆ ಈ ಶೌಕ್ಲಕ್ಕೂ ಪಟಕ್ಕೂ ಅಭೇದ. ಹಾಗೆ ಸಿಂಹ ದೇವದತ್ತ ಅಂತ ಶಬ್ದ ಪ್ರಯೋಗ ಇದೆ. ಸಮಾನ ವಿಭಕ್ತಿಕ ಪದ, ಇದಕ್ಕೆ ಸಮಾನಾಧಿಕರಣೆ ಅಂತ ಹೇಳ್ತಾರೆ. ಅಂದರೆ ಈ ಸಮಾನ ವಿಭಕ್ತಿಕ ಪದ ಇದ್ದಾಗ ಅಭೇದ ಹೇಳಬೇಕು. ಅಲ್ಲಿ ದೇವದತ್ತನೇ ಸಿಂಹ ಕೊಡುತ್ತಾ ದೇವದತ್ತ ನೋಡಿದ್ದೀರ, ಅವನಿಗೆ ಸಿಂಹದ ಮುಖ ಇಲ್ಲ, ಅವನು ಪ್ರಾಣಿ ಅಲ್ಲ, ಮನುಷ್ಯನೇ. ಹಾಗೆ ಸಿಂಹ ದೇವದತ್ತ ಹೇಗೆ ಅಂತಂದರೆ ಸಿಂಹದಲ್ಲಿ ಶೌರ್ಯಾದಿ ಗುಣ ಇದೆ. ಆ ಸಿಂಹದಲ್ಲಿ ಇರತಕ್ಕಂಥ ಶೌರ್ಯಾದಿ ಗುಣವೇ ಇವನಲ್ಲೆಲ್ಲ. ಆ ಸಿಂಹದಲ್ಲಿರುವಂಥ ಶೌರ್ಯಾದಿ ಗುಣಕ್ಕೆ ಸದೃಶವಾದ ಗುಣ ಇವನಲ್ಲಿದೆ. ಆದ್ದರಿಂದ ಇವನನ್ನು ಸಿಂಹ ಅಂತ ವ್ಯವಹಾರ ಮಾಡ್ತೇವೆ. ಹಾಗೆ ತತ್ವಮಸಿ ಅಂತ ಶ್ರುತಿ ಹೇಳಿದೆ. ಯಾಕೆ ಅಂತಂದರೆ ತದ್ಗುಣಸಾರತ್ವಾತ್ತು ತದ್ವ್ಯಪದೇಶ ಅಂತ ಸೂತ್ರಕಾರ ಹೇಳಿದ್ದಾರೆ. ತದ್ ಅಂತಂದರೆ ಪರಮಾತ್ಮ, ಅವನ ಗುಣ ಪರಮಾತ್ಮನ ಗುಣಗಳು, ಅದನ್ನೇ ಹೇಳ್ತಾರೆ. ತಸ್ಯ ಬ್ರಹ್ಮಣಃ ಗುಣವತ್ ಗುಣಾಃ ತದ್ಗುಣಾಃ, ಭಗವಂತನ ಗುಣದಂತೆ ಗುಣ ಉಳ್ಳವನು ತದ್ಗುಣ, ಪರಮಾತ್ಮನ ಗುಣದಂತೆ ಗುಣ, ಚೈತನ್ಯ, ಜ್ಞಾನ, ಆನಂದ, ಕರ್ತೃತ್ವ, ಇಚ್ಛಾ, ಇದೆಲ್ಲ ಪರಮಾತ್ಮನ ಗುಣದಂತೆ ಇರುವಂಥ ಗುಣಗಳು. ಆ ಗುಣಗಳೇ ಜೀವನಲ್ಲಿದೆ. ದೈಹಿ ಸಾರತ್ವ, ಅದರಿಂದ ಜೀವ ಕೂಡಿದ್ದಾನೆ. ಅದರಿಂದ ಒಂದು ಉತ್ತಮತ್ವ ಅವನಿಗೆ ಬಂದಿದೆ. ತದ್ಗುಣ ಸಾರತ್ವ ಅಂದರೆ ತದ್ವಪದೇಶ. ಅವನನ್ನು ತತ್ ಬ್ರಹ್ಮ ಎಂತಕ್ಕಂಥ ಶಬ್ದದಿಂದ ವ್ಯವಹಾರ ಮಾಡ್ತಾ ಇದ್ದಾರೆ. ತದ್ವಪದೇಶ ತತ್ವೇನ ಬ್ರಹ್ಮತ್ವೇನ ವ್ಯಪದೇಶ. ತತ್ ತ್ವಂ ಅಸಿ ಎಂಬುದಾಗಿ ತ್ವಂ ಜೀವ ತತ್ ಅಂದರೆ ಪರಮಾತ್ಮ. ಯಾಕೆ ಪರಮಾತ್ಮನಲ್ಲಿರುವ ಗುಣ ಅದಕ್ಕೆ ಸದೃಶವಾದ ಗುಣಗಳಿಂದ ಜೀವನಲ್ಲಿ ಉತ್ತಮತ್ವ ಇದೆ ಅಂತ ಜೀವನನ್ನು ತತ್ ಎಂಬುದಾಗಿ ವ್ಯವಹಾರ ಮಾಡುತ್ತಾರೆ ಎಂಬುದಾಗಿ ಸೂತ್ರಕಾರರು ತದ್ಗುಣ ಸಾರತ್ವಾತ್ತು ತದ್ವ್ಯಪದೇಶ ಅಂತ ಹೇಳಿದ್ದಾರೆ. ಈ ಸಮಾನ ವಿಭಕ್ತಿ ಯಾಕೆ ತತ್ವಮಸಿ ಹೇಳಿದ್ದಾರೆ. ಸಮಾನ ವಿಭಕ್ತಿ ಯಾಕೆ ತಗೊಂಡ್ಬೇಕು? ಯಾಕೆ ಅದಕ್ಕೆ ಸಂಬಂಧ ತತ್ವಮಸಿ ಹೇಳಿದ್ಮೇಲೆ ಅದಕ್ಕೆ ಗೊತ್ತಿಲ್ಲ. ಒಂದು ಸಮಾನ ವಿಭಕ್ತಿ ಯಾಕೆ ತಗೊಂಡ್ಬೇಕು? ಮತ್ತು ಯಾವ ವಿಭಕ್ತಿ ಅದು? ತತ್ವ ಅನ್ನೋದು ಪ್ರಥಮ ವಿಭಕ್ತಿ ಇಲ್ಲ. ತತ್ವಮಸಿಗೆ ಸಮಾನ ವಿಭಕ್ತಿ ಬರ್ತದೆ. ಸಮಾನ ವಿಭಕ್ತಿ ಯಾಕೆ ಅಲ್ಲಿ ಬರಬೇಕು? ಯಾಕೆ ಬರಬೇಕಂದ್ರೆ ತತ್ವಮಸಿ ಹೇಳಕ್ಕೆ ಹೇಗೆ ತತ್ ಅನ್ನೋದು ಪ್ರಥಮ ವಿಭಕ್ತಿ, ತ್ವಂ ಅನ್ನೋದು ಪ್ರಥಮ ವಿಭಕ್ತಿ, ಅಸಿ ಎಂತಕ್ಕಂಥದ್ದು ಅದು ಕ್ರಿಯಾಪದ. ಅಲ್ಲಿ ಸಮಾನ ವಿಭಕ್ತಿ ಜನಕ್ಕೆ ಬರೋದಿಲ್ಲ. ತತ್ ತ್ವಂ ಅಂತಿದೆಯಲ್ಲ, ಹಾಂ ಆಗಿದ್ದೀಯಾ ಅಂತ ಅದು ಹೇಳೋದು.
ನೀನು ಹೇಗಿದೀಯಾ? ಆಗಿದೆಯಾ? ಏನಾಗಿದೆಯಾ? ಬಟ್ಟೆ ಬಿಳಿ ಆಗಿದೆ. ಬಟ್ಟೆ ಬಿಳಿ ಅನ್ನೋದು ನಾವು ಹೇಳ್ತಕ್ಕಂಥ ಶುಕ್ಲಃ ಪಟಃ ಅಸ್ತಿ, ಅಲ್ಲಿ ಅಸ್ತಿನ ಪದ ಇದೆ, ಪ್ರಯೋಗ ಮಾಡಿಲ್ಲ ಅಷ್ಟೇ. ಕ್ರಿಯಾ ಇಲ್ಲದ ವಾಕ್ಯ ಪ್ರಯೋಗ ಇಲ್ಲ. ಕ್ರಿಯೆ ಇಲ್ಲ ಅಂದರೂ ಕೂಡ ಆ ಕ್ರಿಯೆನ ಅಧ್ಯಯನ ಮಾಡಿ, ಕ್ರಿಯಾಪದ ಅಧ್ಯಯನ ಮಾಡ್ಕೊಳ್ಬೇಕು. ಅಹಂ ರಾಮ ಅಂತ ಹೇಳ್ತೇವೆ. ಅಹಂ ರಾಮ ವಾಕ್ಯ ಪೂರ್ಣ ಆಗಲಿಲ್ಲ. ಅಹಂ ರಾಮ ಅಸ್ಮಿ ಅಂತ ಅಸ್ಮಿ ಕ್ರಿಯಾಪದವನ್ನು ಅಧ್ಯಯನ ಮಾಡ್ಕೊಳ್ಬೇಕು. ಇದಂ ಪುಸ್ತಕಂ ಅಂತ ಹೇಳ್ತೇವೆ, ವಾಕ್ಯ ಪೂರ್ಣ ಆಗಲಿಲ್ಲ. ಇದಂ ಪುಸ್ತಕಂ ಅಸ್ತಿ, ಇದು ಪುಸ್ತಕ ಆಗಿದೆ. ಎಲ್ಲ ಕಡೆಯಲ್ಲೂ ಕ್ರಿಯಾಪದ ಇರಲೇಬೇಕು. ಕ್ರಿಯಾಪದವನ್ನು ಬಿಟ್ಟಾಗ ಅದು ಕ್ರಿಯಾಪದ ಬೇರೆ, ವಿಭಕ್ತಿ ಬೇರೆ. ನಾವು ಹೇಳಿದ ಸಮಾನ ವಿಭಕ್ತಿಕ ಪದ. ಪದ ನಾನು ಹೇಳ್ತಿಲ್ಲ, ಶುಕ್ಲಃ ಪಟಃ ಅಂತಿಷ್ಟೇ ಶಬ್ದ ಪ್ರಯೋಗ ಮಾಡಿದೆ. ತತ್ವಂ ಅದೇ. ಆದರೆ ಶುಕ್ಲಃ ಪಟ ಅಸ್ತಿ, ತತ್ವಂ ಅಸಿ ಅಷ್ಟೇ. ಕ್ರಿಯಾಪದ ಬೇಕೇ ಬೇಕು. ಯಾಕೆ? ಬ್ರಹ್ಮ ತ್ವಂ ತತ್ ಬ್ರಹ್ಮ ಅಸಿ. ತತ್ ಅಂದರೆ ಬ್ರಹ್ಮ, ನೀನು ಬ್ರಹ್ಮನಾಗಿದ್ದೀಯಾ. ತತ್ ಅಂತಂದರೆ ಬ್ರಹ್ಮ ಅಂತ ಅರ್ಥ. ಬ್ರಹ್ಮ ಅಂತಕ್ಕಂಥ ಅರ್ಥ ಹೇಗೆ ಬಂತು? ಒಂದು ವ್ಯಾಪ್ತನಾಗಿದ್ದಾನೆ ಅಂತ ಇಟ್ಕೊಳ್ಳಿ ತತ್ ಶಬ್ದಕ್ಕೆ, ಅಥವಾ ಹಿಂದೆ ಪ್ರಕೃತನಾದ ವ್ಯಕ್ತಿ ನೀನು ಅಂತ ಅರ್ಥ. ಹಿಂದೆ ಯಾರ ಬಗ್ಗೆ ಉಪನಿಷತ್ ಹೇಳ್ಕೊಂಡು ಬಂದಿದೆ? ಪರಮಾತ್ಮನ ಬಗ್ಗೆ. ಯಾಕೆ ಅಂತಂದರೆ ಅಲ್ಲಿ ಬಂದದ್ದು ಶ್ವೇತಕೇತುವಿಗೆ ಉದ್ದಾಲಕರು ಉಪದೇಶ ಮಾಡಬೇಕಾದ್ರೆ ಅವ್ರು ಕೇಳ್ತಾರೆ, ಉತತಂ ಆದೇಶಂ ಅಪ್ರಾಕ್ಷ್ಯ ಏನಾಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ ಅಂತ ಆ ಪ್ರಶ್ನೆಯನ್ನು ಕೇಳ್ತಾರೆ. ಛಾಂದೋಗ್ಯೋಪನಿಷತ್ತು. ನೀನು ಈ ಉಪದೇಶವನ್ನು ಕೇಳಿದ್ದೀಯಾ? ಏನು ಉಪದೇಶ? ಯಾವ ಒಂದನ್ನು ಕೇಳಿದ್ರೆ ಎಲ್ಲವನ್ನೂ ಕೇಳಿದಂತೆ ಆಗುತ್ತೆ, ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತೆ, ಒಂದನ್ನು ಕೇಳಿದ್ರೆ ಎಲ್ಲದನ್ನು ಕೇಳಿದಂತೆ ಆಗುತ್ತೆ, ಕೇಳಿದಂತೆ ತಿಳಿದಂತೆ ಮನನ ಮಾಡಿದಂತೆ. ಏನಾಶ್ರುತಂ ಅಮತಂ ಅವಿಜ್ಞಾತಂ ಅಂತ ಮೂರು. ಅಶ್ರುತಂ ಶ್ರುತಂ ಭವತಿ, ಅವಿಜ್ಞಾತಂ ವಿಜ್ಞಾತಂ ಭವತಿ, ಅಮತಂ ಮತಂ ಭವತಿ ಅಂತ ಈ ರೀತಿಯಲ್ಲಿ ಉದ್ದಾಲಕರು ಮಗನನ್ನು ಕೇಳ್ತಾರೆ. ಆವಾಗ ಅವನು ಈ ರೀತಿಯಾದಂತಹ ಅದು ವಿಷಯ ಹೇಗೆ ಸಮಂಜಸ ಆಗುತ್ತೆ ಅಂತ ಪ್ರಶ್ನೆ ಮಾಡ್ತಾರೆ. ಆವಾಗ ಅವರು ಉತ್ತರ ಕೊಡ್ತಾರೆ, ತತ್ವಮಸಿ ಅಂತ. ಈ ರೀತಿಯಲ್ಲಿ ಐತದಾತ್ಮ್ಯವಿದಂ ಸರ್ವಂ ಅಂತ ಏನು ಸಾತ್ಮ ತತ್ವಮಸಿ ಶ್ವೇತಕೇತೋ ಅಂತ ಅವರು ಹೇಳ್ಕೊಂಡು ಬರ್ತಾರೆ. ಹಾಗಾದ್ರೆ ಇಲ್ಲೇನಾಯಿತು? ಆ ಶ್ವೇತಕೇತುವಿಗೆ ತ್ವಂ ತತ್, ಯಾವುದು ಅವಿಜ್ಞಾತವಾದದ್ದು ಜ್ಞಾತವಾದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತೆ, ಯಾವುದನ್ನು ಶ್ರವಣ ಮಾಡಿದರೆ ಎಲ್ಲವನ್ನೂ ಶ್ರವಣ ಮಾಡಿದಂತೆ ಆಗುತ್ತೆ, ಯಾವುದನ್ನು ಮನ ಮಾಡಿದರೆ ಎಲ್ಲವನ್ನೂ ಮನನ ಮಾಡಿದಂತೆ ಆಗುತ್ತೆ ಅಂತ ಹೇಳಿದ್ರು. ತತ್ ತೊಂಬತ್ತು ಅಂತಹ ಬ್ರಹ್ಮ ನೀನಾಗಿದ್ದೀಯಾ ಅಂತ ಈ ರೀತಿಯಲ್ಲಿ ತತ್ಶಬ್ದದಿಂದ ಬ್ರಹ್ಮನನ್ನು ಇಟ್ಕೊಳ್ಬೇಕು. ಪೂರ್ವ ಪ್ರಕೃತ ಸುಂದರಃ ರಾಮಃ, ಸುಂದರಃ ರಾಮಃ ಅಸ್ತಿ ಆಸೀತ್ ಅಂತ ಕ್ರಿಯಾಪದ ಏನು ಬೇಕಾದ್ರೆ ಇಟ್ಕೊಳ್ಳಿ. ಸುಂದರಃ ರಾಮನಿಗೂ ಸೌಂದರ್ಯಕ್ಕೂ ಅಭೇದ. ಕಾಟಿಕೋಪನಿಷತ್ತಿನಲ್ಲಿ ಹೌದು ಹೌದು. ನಚಿಕೇತ ಶ್ವೇತಕೇತು ಸಹೋದರ. ನಚಿಕೇತ ಶ್ವೇತಕೇತು ಅಣ್ಣ ತಮ್ಮಂತ. ಯಥಾ ಸಿಂಹವರ್ತಿ ಶೌರ್ಯಾದಿ ಗುಣಸದೃಶ ಗುಣವತಿ ದೇವದತ್ತೆ ಸಿಂಹತ್ವ ವ್ಯಪದೇಶಃ ತಥಾ ತಸ್ಯ ಬ್ರಹ್ಮಣ ಗುಣವತ್ ಗುಣಾಃ ತದ್ಗುಣಾಃ ತೈಹಿ ಸಾರತ್ವಾತ್ ಶ್ರೇಷ್ಠತ್ವಾತ್
ಬ್ರಹ್ಮನ ಗುಣಗಳಿಂದ ಶ್ರೇಷ್ಠನಾಗಿದ್ದಾನೆ. ಆದ್ದರಿಂದಾಗಿ ತದ್ವ್ಯಪದೇಶ ತತ್ವೇನ ಬ್ರಹ್ಮತ್ವೇನ ವ್ಯಪದೇಶ ತತ್ತ್ವಂ ಎಂಬುದಾಗಿ ವ್ಯಪದೇಶ ಮಾಡಿದ್ದಾರೆ. ಇತಿ ಜೀವೇಶ್ ವ್ಯಪದೇಶ ಜೀವೇಶ್ವಪಿ ಭವತಿ ಇತಿ ಸೂತ್ರಾರ್ಥ. ಪ್ರಾಜ್ಞವತ್ ಇತಿ ದೃಷ್ಟಾಂತಸ್ತು ವೈದಿಕ ಮರ್ಯಾದೆಯ ಅಂತ. ಪ್ರಾಜ್ಞವತ್ ಅಂತ ಹೇಳಿದ್ದಾರೆ, ಅದು ವೈದಿಕ ಕ್ರಮವನ್ನಿಟ್ಟುಕೊಂಡು ಪ್ರಾಜ್ಞವತ್ ಅಂತ ಹೇಳಿದ್ದಾರೆ. ಯಥಾ ಸರ್ವಸ್ಯ ಪ್ರಾಜ್ಞಾಖ್ಯ ಬ್ರಹ್ಮವತ್ ಸತ್ಯತ್ವಾದಿ ಗುಣವತ್ವಾತ್ ಸರ್ವಂ ಖಲ್ವಿದಂ ಬ್ರಹ್ಮ ಇತಿ ಬ್ರಹ್ಮತ್ವೇನ ಉಕ್ತಿ ತಥಾ ಇತ್ಯರ್ಥ. ಅಲ್ಲಿ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಶ್ರುತಿ ಹೇಳುತ್ತೆ. ಅದು ಯಾಕೆ? ಸರ್ವಸ್ಯ ಪ್ರಾಜ್ಞಾಖ್ಯ ಬ್ರಹ್ಮವತ್ ಸತ್ಯತ್ವ, ಬ್ರಹ್ಮ ಸತ್ಯನಾಗಿದ್ದಾನೆ, ಅದರಂತೆ ಎಲ್ಲವೂ ಸತ್ಯ ಆಗಿದೆ, ಆದ್ದರಿಂದ ಎಲ್ಲವನ್ನು ಬ್ರಹ್ಮ ಅಂತ ಕರೀತಾರೆ. ಎಲ್ಲವನ್ನು ಬ್ರಹ್ಮ ಅಂತ ಕರೆಯೋದು ಯಾಕೆ ಅಂತಂದರೆ ಅದನ್ನೇ ಹೇಳಿದ್ದು, ತದ್ಗುಣ ಸಾರತ್ವ. ಬ್ರಹ್ಮನಲ್ಲಿರ್ತಕ್ಕಂಥ ಗುಣ ಸತ್ಯತ್ವ. ತಾದೃಶ ಸತ್ಯತ್ವ ಎಲ್ಲಿದೆ? ಎಲ್ಲ ಪದಾರ್ಥದಲ್ಲಿದೆ. ಆದ್ದರಿಂದಾಗಿ ಎಲ್ಲವನ್ನೂ ಕೂಡ ಬ್ರಹ್ಮ ಸರ್ವಂ ಖಲ್ವಿದಂ ಎಂಬುದಾಗಿ ಕರೀತಾರೆ ಅಂತ. ಯಾವ ರೀತಿಯಲ್ಲಿ ಶ್ರುತಿಯಲ್ಲಿ ಬಂದಿರುವಂತಹ ಸರ್ವಂ ಖಲ್ವಿದಂ ಎಂಬತಕ್ಕಂತಹ ಶ್ರುತ್ಯರ್ಥ ಅದನ್ನು ನಾವು ಸಾದೃಶ್ಯದಿಂದ ಹೇಳ್ತೇವೋ, ಹಾಗೆ ತತ್ವಮಸಿ ಎಂಬತಕ್ಕಂಥ ವಾಕ್ಯವೂ ಕೂಡ ಅದೇ ರೀತಿಯಲ್ಲಿ ಹೇಳ್ತಾ ಇದೆ. ಪ್ರಾಜ್ಞರು ಯಾವ ರೀತಿಯಲ್ಲಿ ಹೇಳ್ತಾರೋ ಅದರಂತೆ. ಜಡಸ್ಯ ಬ್ರಹ್ಮತ್ವಂ ಸರ್ವೈರಪಿ ಸಾದೃಶ್ಯನೇವ ವಕ್ತವ್ಯಂ ಇತ್ಯತಃ ಸಿದ್ಧಪ್ರಾಯತ್ವಾತ್ ಸೂತ್ರಕೃತ ಸಯೇವ ದೃಷ್ಟಾಂತೀಕೃತಃ. ನೋಡಿ, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಜ್ಞಾನಿಗಳು ಹೇಳ್ತಾರೆ. ಪ್ರಾಜ್ಞರು ಪ್ರಯೋಗ ಮಾಡೋದು ಯಾಕೆ? ಎಲ್ಲವೂ ಬ್ರಹ್ಮ ಅಲ್ಲ, ಜಡ ಪದಾರ್ಥಗಳಿಗೆ ಬ್ರಹ್ಮನ ಐಕ್ಯವನ್ನು ಒಪ್ಪಲ್ಲ. ಜ್ಞಾನಿಗಳು ಜಡ ಪದಾರ್ಥಗಳಿಗೆ ಬ್ರಹ್ಮನಿಂದ ಐಕ್ಯವನ್ನು ಒಪ್ಪಲ್ಲ. ಆದರೆ ಜ್ಞಾನಿಗಳು ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳ್ತಾರೆ. ಯಾವ ರೀತಿಯಲ್ಲಿ ಜ್ಞಾನಿಗಳು ಜಡ ಪದಾರ್ಥಗಳಿಗೆ ಬ್ರಹ್ಮನಿಂದ ಐಕ್ಯ ಇಲ್ಲದಿದ್ದರೂ ಕೂಡ ಸರ್ವಂ ಕಲ್ವಿದಂ ಬ್ರಹ್ಮ ಎಂಬುದಾಗಿ ಶಬ್ದ ಪ್ರಯೋಗ ಮಾಡ್ತಾರೋ, ಹಾಗೆ ಅಲ್ಲಿ ಜಡ ಪದಾರ್ಥದಲ್ಲಿ ಬ್ರಹ್ಮನ ಸಾದೃಶ್ಯ ಇದೆ ಅಂತ ಅರ್ಥ. ಹಾಗೆ ಉದ್ದಾಲಕರು ಶ್ವೇತಕೇತುವಿಗೆ ಉಪದೇಶ ಮಾಡಬೇಕಾದ್ರೆ ತತ್ವಮಸಿ ಅಂತ ಹೇಳಿದ್ದಾರೆ. ಆ ಬ್ರಹ್ಮನ ಐಕ್ಯ ತ್ವಂ ಶಬ್ದವಾಚ್ಯನಾದ ಶ್ವೇತಕೇತುವಿನಲ್ಲಿದೆ ಅಂತ ಅರ್ಥ ಅಲ್ಲ, ಸಾದೃಶ್ಯ ಅವನಲ್ಲಿದೆ ಎಂಬುದಾಗಿ ತತ್ವಮಸಿ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರಾಜ್ಞ ಹೇಳಿ. ಅದು ಸಿದ್ಧ. ಜಡ ಪದಾರ್ಥಕ್ಕೆ ಬ್ರಹ್ಮನಿಂದ ಐಕ್ಯ ಇಲ್ಲ, ಹಾಗಾದ್ರೆ ಹೇಳಿದಾರಲ್ಲ ಅಂದರೆ ಬ್ರಹ್ಮ ಸಾದೃಶ್ಯ ಅಂತ ಅರ್ಥ. ಆದ್ದರಿಂದ ಜಡ ಪದಾರ್ಥಗಳಿಗೆ ಬ್ರಹ್ಮನಿಂದ ಐಕ್ಯ ಇಲ್ಲದೇ ಇರೋದ್ರಿಂದಾಗಿ ಆ ಬ್ರಹ್ಮ ಸಾದೃಶ್ಯವನ್ನೇ ಹೇಳಬೇಕು ಎಂಬುದಾಗಿ ಸಿದ್ಧವಾಗಿದೆ ಅಂತ ಇಟ್ಟುಕೊಂಡು ಪ್ರಾಜ್ಞವತ್ ಅಂತ ಹೇಳಿದ್ದಾರೆ. ಜಡಸ್ಯ ಬ್ರಹ್ಮತ್ವಂ ಸರ್ವೈರಪಿ ಸಾದೃಶ್ಯನೇವ ವಕ್ತವ್ಯಂ. ಎಲ್ಲ ಪದಾರ್ಥಗಳಿಗೂ ಬ್ರಹ್ಮತ್ವವನ್ನು ಹೇಗೆ ಹೇಳಬೇಕು? ಜಡ ಪದಾರ್ಥಗಳಿಗೆ ಸಾದೃಶ್ಯದಿಂದಲೇ ಹೇಳಬೇಕು, ಅಭೇದವನ್ನು ಹೇಳಲಿಕ್ಕೆ ಬರೋದೇ ಇಲ್ಲ. ಇತ್ಯತಃ ಸಿದ್ಧಪ್ರಾಯತ್ವ. ಹೀಗೆ ಬ್ರಹ್ಮನ ಸಾದೃಶ್ಯ ಪದಾರ್ಥಗಳಲ್ಲಿ ಸಿದ್ಧವಾಗಿದೆ ಎಂಬುದಾಗಿ ಸೂತ್ರಕೃತ ಸಯೇವ ದೃಷ್ಟಾಂತೀಕೃತಃ ಪ್ರಾಜ್ಞವತಿ ಎಂಬುದಾಗಿ ಅದನ್ನೇ ಉದಾಹರಣೆ ಕೊಟ್ಟಿದ್ದಾರೆ. ಅಸ್ಮಾಭಿಸ್ತು ಮಂದಮತೀನಾಮಪಿ ಉಪಕಾರಾಯ ಲೌಕಿಕ ದೃಷ್ಟಾಂತಃ ಉಕ್ತಃ. ನೀವು ಅದನ್ನೇ ಹೇಳಬೇಕಾಗಿತ್ತು. ನೀವೇನು ಉದಾಹರಣೆ ಹೇಳಿದ್ರಿ ಇಲ್ಲಿ ಅಂತಂದರೆ ಸುರೋತ್ತಮ ತೀರ್ಥರು ಹೇಳ್ಕೊಳ್ತಾ ಇದ್ದಾರೆ. ಸಿಂಹೋ ದೇವದತ್ತಃ ಅಂತ ಉದಾಹರಣೆ ಕೊಟ್ಟರು. ನೀವು ಸರ್ವಂ ಕಲ್ವಿದ ಅಂತಲೇ ಹೇಳಬೇಕಾಗಿತ್ತು. ನೀವ್ಯಾಕೆ ಸಿಂಹೋ ದೇವದತ್ತ ಅಂತ ಉದಾಹರಣೆ ಕೊಟ್ರಿ ಅಂತಂದರೆ ಅವ್ರು ಹೇಳ್ತಾರೆ, ಮಂದಮತೀನ ಶ್ರುತಿಯಲ್ಲಿ ಹೇಳಿದಂಥ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಅಂತಹ ಪ್ರೌಢಮತಿ ಇದ್ದಾರೆ ಅಂತಂದರೆ ಅವರಿಗೆ ಅದಾಯಿತು. ಆದರೆ ಯಾರು ಮಂದಮತಿಗಳಾಗಿದ್ದಾರೋ ಅವರಿಗೆ ಸುಲಭವಾಗಿ ಅರ್ಥವಾಗಲಿ ಅಂತ ನಾವು ಲೋಕದಲ್ಲಿ ಪ್ರಸಿದ್ಧವಾದ ಉದಾಹರಣೆಯನ್ನು ಕೊಟ್ಟಿದ್ದೇವೆ. ನಮ್ಮ ಭಾಷೆಯಲ್ಲಿ ಹೇಳಿದ್ರೇ ನಮ್ಗೆ ಅರ್ಥ ಆಗೋದು. ಆದ್ದರಿಂದ ನಮ್ಮ ಭಾಷೆ ನಾವು ಲೋಕದಲ್ಲಿ ವ್ಯವಹಾರ ಮಾಡೋದು ಸಿಂಹೋ ದೇವದತ್ತ ಅಂತ ಮಾಡ್ತೇವೆ. ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ನಾವು ಅದ್ರ ಗೋಜಿಗೆ ಹೋಗಲ್ಲ. ನಾವು ಏನೋ ಅದೆಲ್ಲ ನಮಗೆ ಸೇರಿದ್ದಲ್ಲ, ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಬಿಟ್ಬಿಡ್ತೇವೆ. ಅದಕ್ಕೆ ಎಲ್ಲರಿಗೂ ಅರ್ಥವಾಗುವ ಹಾಗೆ ಸಿಂಹೋ ದೇವದತ್ತ ಅಂತ ಉದಾಹರಣೆ ಕೊಟ್ಟಿದ್ದೇವೆ. ಅನೇನ ಸೂತ್ರೇಣ ಕೇಶಾಂ ಐಕ್ಯವಾಕ್ಯಾನಾಂ ಗತಿ ಇತ್ಯತಃ ಅನ್ಯತ್ರ ಇತಿ ಅಂತ. ಈ ವಾಕ್ಯದಿಂದ ಯಾವ
ಶ್ರುತಿವಾಕ್ಯಗಳಿಗೆ ಅರ್ಥವನ್ನು ಹೇಳದಂತೆ ಆಯಿತು ಅಂತಂದರೆ ಅದಕ್ಕೆ ಹೇಳ್ತಾರೆ ಅನ್ಯತ್ರ ಪ್ರಲಂಬಿನಾಂ ತತ್ವಮಸ್ಯಾದಿ ವಾಕ್ಯಾನಾಂ ಅಂತ. ಅನ್ಯತ್ರ ಪ್ರಾಣೋಹಮಸ್ಮಿ ಇತ್ಯಾದ್ಯುಕ್ತ ವಾಕ್ಯೇಭ್ಯ ಅನ್ಯತ್ರ. ಪ್ರಾಣೋಹಮಸ್ಮಿ ಅಂತಕ್ಕಂಥದ್ದಕ್ಕೆ ಅಲ್ಲಿ ಹೇಳಿದ್ದಾರೆ ನವಕ್ತು ಆತ್ಮೋಪದೇಶಾದಿತ್ಯೇದ್ ಅಧ್ಯಾತ್ಮ ಸಂಬಂಧ ಭೂಮಾಖ್ಯಸ್ಮಿನ್ ಎಂಬುದಾಗಿ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಆ ವಾಕ್ಯಗಳಿಗಿಂತ ಬೇರೆಯಾಗಿರ್ತಕ್ಕಂತಹ ವೇದಭಾಗೇ ಪ್ರಲಂಬಿನಾಂ, ವೇದಭಾಗದಲ್ಲಿ ಇರ್ತಕ್ಕಂಥ ಅಂದರೆ ಪ್ರಲಂಬಿನಾಂ ವಿದ್ಯಮಾನಾನಾಂ ಇತ್ಯರ್ಥ. ವೇದದಲ್ಲಿ ಇರತಕ್ಕಂತಹ ತತ್ವಮಸ್ಯಾದಿ ವಾಕ್ಯಗಳು. ಸಿಂಹತ್ವಮಸಿ ಇತಿ ಲೌಕಿಕ ವಾಕ್ಯವತ್ತು ಸರ್ವಂ ಬ್ರಹ್ಮೇತಿ ವೈದಿಕ ವಾಕ್ಯವಚ್ಚ ಗೌಣೀಂ ಗತಿಂ ಅಸೂತ್ರಯತಿ ಯೋಜನಾ. ಲೋಕದಲ್ಲಿ ಸಿಂಹತ್ವಮಸಿ ಅಂತ ಹೇಳ್ತಾರೆ. ಸಿಂಹ ಅಂದರೆ ಸಿಂಹವೇ ಅಲ್ಲ, ಸಿಂಹ ಸದೃಶ ಅಂತ ಅರ್ಥ. ಹಾಗೆ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಶ್ರುತಿಯಲ್ಲಿ ಹೇಳಿದ್ದಾರೆ. ಎಲ್ಲವೂ ಬ್ರಹ್ಮ ಅಂತ ಅರ್ಥ ಅಲ್ಲ, ಬ್ರಹ್ಮ ಸದೃಶ ಅಂತ ಅರ್ಥ. ಹಾಗೆ ಇಲ್ಲಿಯೂ ಕೂಡ ತತ್ವಮಸಿ ಎಂಬುದಾಗಿ ನೀನು ಬ್ರಹ್ಮ ಸದೃಶ ಎಂಬುದಾಗಿ ಸೂತ್ರಕಾರರು ಹೇಳಿದ್ದಾರೆ. ಶ್ರೀಕೃಷ್ಣಾರ್ಪಣವಸ್ತು. ಬೇಗ ಪಾಠ ಬೇಗ ಊಟ. ಸಮಾನ ವಿಭಕ್ತಿ ಇಲ್ಲಿ ಮುಖ್ಯಾರ್ಥವೇ, ಸಾದೃಶ್ಯ ಅರ್ಥ ಅಲ್ಲ. ಅದಕ್ಕೆ ಹೇಳಿದ್ದು ಮೊದಲು ಪಾಠ ಆಮೇಲೆ ಊಟ ಅಂತ ಹೇಳಿದ್ರಿಂದ ಹೇಳಿದ್ದು ಮೊದಲು ಪಾಠ